ಬಾಳೆಕಾಯಿದು ಗಸಿ ಗೊಜ್ಜು ಎರಡು ಹೇಳ್ತಾರೆ. ಬಟ್ ಗಸಿ ಅನ್ನೋದು ಮಂಗಳೂರು ಕಡೆ, ಗೊಜ್ಜು ಅನ್ನೋದು ಬೆಂಗಳೂರು ಕಡೆ. ಸೊ ಅದು ಮಾಡ್ತಾಯಿದ್ದೀನಿ. ಇದು ಸ್ಕಿನ್ ತೆಗಿಬೇಕು. ಫಸ್ಟು ಸ್ಕಿನ್ ತೆಗೆದುಬಿಟ್ಟು ಬಾಯ್ಲ್ ಮಾಡ್ಕೋಬೇಕು. 2 ಪೀಸ್ ಹಿಂಗೆ ಕಟ್ ಮಾಡಿಬಿಟ್ಟು ಬಾಯ್ಲ್ ಮಾಡ್ಕೋಬೇಕು. ಯಾಕಂದರೆ ಆಮೇಲೆ ಬಾಯ್ಲ್ ಮಾಡೋಕ್ಕೆ ಹೋದರೆ ಎಲ್ಲ ಪಾತ್ರೆಗೆ ಅಂಟ್ಕೊಬಿಡುತ್ತೆ. ಸೊ ನೀರು ಹಾಕಿ ಬಾಯ್ಲ್ ಮಾಡ್ಕೊಬಿಟ್ಟು ನೀರು ಬಿಸಾಕೋಣ. ಆಮೇಲೆ ಅದನ್ನು ಗೊಜ್ಜು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಬಾಳೆಕಾಯಿದು ಗಸಿ ಗೊಜ್ಜು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಇದೊಂದು 2 ಸ್ಪೂನ್ ಅಷ್ಟೇ. ಇದು ಮಸಾಲೆ ಮಾಡಿರೋದಿದೆ. ಅದು ಬಾಳೆಕಾಯಿನ ಆಗಲೇ ಕುಕ್ ಮಾಡಿಬಿಟ್ಟಿದ್ದೀನಿ. ಅದು ಬೆಲ್ಲ ಮತ್ತು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಇದಿಷ್ಟೇ ಬೇಕಾಗಿರೋದು. ಇದಕ್ಕೆ ಮಾಡೋದು ತೋರಿಸ್ತೀನಿ ಹೇಗೆ ಅಂತ. ಇವಾಗ ಇದು ಆಗಲೇ ಬಾಯ್ಲಾಗಿ ಕಟ್ ಮಾಡಿಬಿಟ್ಟಿದ್ದೀನಿ. ಇದಕ್ಕೆ ಏನೇನು ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಮಸಾಲ ಹಾಕಿದೆ, ಉಪ್ಪು ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೀನಿ, ಕರಿಬೇವು ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಈಗ ಸ್ವಲ್ಪ ಒಗ್ಗರಣೆ, ಒಂದು ಸ್ವಲ್ಪ ಹಿಂಗೆ ಪುಡಿ, ಒಂದು ಸ್ವಲ್ಪ ಕರಿಬೇವು. ಈಗ ಕೊತ್ತಂಬರಿ ಸೊಪ್ಪು ಹಾಕಾಯಿತು, ಕರಿಬೇವು ಸೊಪ್ಪು ಆಯಿತು, ಸಾಲ್ಟು ಹಾಕಿದ್ದಾಯಿತು, ನಿಂಬೆಹಣ್ಣಿಂದು ಇದ್ರದ್ದು ಅಂತ ಟ್ಯಾಮ್ರಿಂದು ಜ್ಯೂಸು ಹಾಕಿದ್ದಾಯಿತು. ಬಿಸಿ ಇಟ್ಟಿದ್ದೀನಿ, ಕುದಿಬೇಕಷ್ಟೇ. ಅದೀಗ ಕುದಿಯೋಕೆ ಇಟ್ಟಿದ್ದೀನಿ. ಇದು ಸಾಂಬಾರು. ಹುಣಸೆಹಣ್ಣು ಬೆಲ್ಲದ ನೀರು ಹಾಕಾಗಿದೆ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಕುದಿಯೋಕ್ಕೂ ಇಟ್ಟಿದ್ದೀನಿ. ಕುದ್ದಾದ್ಮೇಲೆ ಅದಾಗಿದೆ ಅಂತ ಅರ್ಥ. ಸ್ವಲ್ಪ ತಿಕ್ನೆಸ್ ಬರುತ್ತೆ. ಆಮೇಲೆ ಕುದೀತಾ ಇದೆ, ಆಯ್ತದು. ಇವಾಗ ರೈಸ್ ಜೊತೆಲಿ ತಿನ್ಬೋದು. ಸ್ವಲ್ಪ ಗಟ್ಟಿಯಾಗೋದು ಸ್ವಲ್ಪ ತಣ್ಣಕ್ಕಾದ್ಮೇಲೆ. ಇಲ್ಲಾಂದರೆ ರೈಸ್ ಜೊತೆಲಿ ಹಿಂಗಿದ್ರು ತಿನ್ಬೋದು, ಬಿಸಿ ಬಿಸಿ ರೈಸ್ ಜೊತೆಗೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್. ಎಂಜಾಯ್ ಮಾಡಿ, ಮಾಡ್ಕೊತೀನಿ. ನೀವು ಹೆಲ್ತಿ ಇರುತ್ತೆ. ಇದು ಬಾಳೆಕಾಯಿ ಗಸಿ ಗೊಜ್ಜು, ಇದು ಸಾಂಬಾರು ಇಷ್ಟೇ.